ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಶಿವರಾಮೇಗೌಡರು ಮತ್ತೆ ರಾಗಿಣಿ ಅವರು, ಕುಮಾರ್ ಬಂಗಾರಪ್ಪನವರು ಬರ್ತಾ ಇದ್ದಾರೆ. ಕೆಲಸದಲ್ಲಿರೋ ಗೌರ್ಮೆಂಟ್ ಆಫೀಸರ್ ಬೇರೆ ಕೂಗಾಡಿದ್ದಾರೆ. ನನಗೆ ಪರ್ಮನೆಂಟ್ ಲೈಸೆನ್ಸ್ ಬೇಕು. ಇದನ್ನೆಲ್ಲ ನನಗೆ ಹೇಳಿದೆ, ಇದಂತ ಯಾವಾಗ ಮಾಡ್ಕೊಂಡ್ಬಿಡ್ತಾ ಇದ್ದ. ಏನಿಲ್ಲ ನಾನೇ ಇಲ್ಲ ಅಂತ ಅಂದ್ರೆ ಮಗಳು ಒಳ್ಳೇದಾಗುತ್ತೆ. ಇದನ್ನ ಮಾತ್ರ ಯಾವತ್ತೂ ನೆನ್ಸೋದು ಬೇಡ. ಎಲ್ಲಾದ್ರೂ ಉಂಟಾ ಇಲ್ಲಿ ದ್ವಾಪರ ಯುಗ ಕೃಷ್ಣ ಏನ್ ಯೋಚನೆ ಮಾಡ್ತಿದ್ದೀರಾ? ಯಾಕೆ ಅವೆರಡು ಅಲ್ವಾ? ಏನ್ ಮಾತಾಡ್ತಿದ್ದೀವೋ? ಏನಯ್ಯ ನೀನು ಒಂದ್ ಸೈಡ್ ಹೋಗೋದಲ್ವಾ? ನೀವೇ ಪಕ್ಕಕ್ಕೆ ಹೋಗಿದ್ರೆ ನನಗೆ ಅನಿಸಿದ್ದಿದೆ ಯಾರು ಬೇಡ ಅಂತ ಹೇಳ್ಬೇಕಾ? ಈಗ ಕೂಗಾಡಿದ್ರೆ ನಾನು ಎಷ್ಟು ಸಲ ಇನ್ನೊಂದು ಕಂಪ್ಲೇಂಟ್ ಫಿಲಮ್ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಕುತ್ಕೊಂಡು ನೋಡೋ ಥರ ಇತ್ತು. ಬೇರೆದಕ್ಕೆ ಸುಮಾರು ಈಗಿನ ಬರೋ ಫಿಲಮ್ಗೆ ಹೋಲಿಸಿದ್ರೆ ಇದು ತುಂಬ ನಾವೆಲ್ಲ ಎಂಜಾಯ್ ಮಾಡಿದೋ, ಚೆನ್ನಾಗಿತ್ತು. ಮತ್ತು ತಿಳ್ಕೊಳ್ಳೋ ಅಂಥದ್ದು ತುಂಬ ಇತ್ತು. ಅಂಗಡೀಲಿ ಹೆಂಗೆ ಮೋಸ ಮಾಡ್ತಾರೆ ಏನು, ಮತ್ತು ಒಬ್ಬ ಮಹಿಳೆ ನಡೆಸ್ತಾ ಇದ್ದಾಗ ಎಷ್ಟು ಯಾವ ರೀತಿ ಬರ್ತವೆ ಅನ್ನೋದನ್ನೆಲ್ಲ ನೀಟಾಗಿ ತೋರಿಸಿದ್ದಾರೆ. ಚೆನ್ನಾಗಿತ್ತು. ಆದರೆ ಇವತ್ತು ಮಹಿಳೆಯರು ದಿಟ್ಟ ಒಂದು ಹೋರಾಟದಿಂದ ಮುಂದೆ ನುಗ್ಗಿ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೆಲಸ ಮಾಡೋಂಥ ಶಕ್ತಿನ ಈ ಫಿಲಮ್ನಲ್ಲಿ ತೋರಿಸಿದ್ದಾರೆ. ನಮ್ಮ ಮಹಿಳೆಯರ ಪರವಾಗಿ ಬಟ್ ಈ ಫಿಲಮ್ ಇದು ಮಾಡಿರೋ ಪರವಾಗಿ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಲೆ ಕಡೆಯಿಂದ ಚೆನ್ನಾಗಿ ಮಾಡೋದು ಎಲ್ಲ ಚೆನ್ನಾಗಿದೆ. ಶಿವರಾಮೇಗೌಡರು ಚೆನ್ನಾಗಿ ಮಾತಾಡಿದ್ರು, ಅವ್ರು ಪರಿಹಾರ ಕೊಟ್ಟವ್ರು ಅವ್ರಿಗೆ. ಸೂಪರ್ ಐತೆ, ಚೆನ್ನಾಗೈತೆ. ಸೂಪರ್ ಆಗೈತೆ, ಚೆನ್ನಾಗೈತೆ. ಸೂಪರ್ ಇದೆ, ಚೆನ್ನಾಗೈತೆ. ಸೂಪರ್,
ತುಂಬ ಚೆನ್ನಾಗಿದೆ ಮತ್ತು ಮಾಹಿತಿಗಳನ್ನ ಜನಕ್ಕೆ ಕೊಟ್ಟವ್ರೆ, ಸಾಕಷ್ಟಿದೆ, ಸಾಕು ಸಂತೋಷವಾಗಿದೆ. ಕೆ ಅವರು ಶಿವರಾಮೇಗೌಡರು ಜನಕ್ಕೆ ತಿಳುವಳಿಕೆ ಕೊಟ್ಟವ್ರೆ, ನಮಗಂತೂ ತುಂಬ ಸಂತೋಷ ಆಯಿತು. ಹೌದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಶಿವರಾಮೇಗೌಡರ ರೋಲು ಸೂಪರ್. ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ. ಅದರಿಂದ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಅಣ್ಣ, ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು. ಸೂಪರ್ ಅಣ್ಣ, ಸೂಪರ್ ಚೆನ್ನಾಗಿದೆ. ರಾಗಿಣಿಯವ್ರಿಗೆ ಈ ಮೂವಿಲಿ ತಾಯಿ ಪಾಟು ಸ್ವಲ್ಪ ಸೂಟ್ ಆಗ್ಬೋದು, ಇದೊಂದು ಸ್ವಲ್ಪ ತಿರು ಸಿಗ್ಬೋದು. ಆದರೂ ನಮ್ಮ ಕೃಷ್ಣಪ್ಪನವರು ಈ ಹೊಸ್ದಾಗಿ ಮಾಡಿರೋ ಪಾಠ ಒಂದು ಸ್ವಲ್ಪ ನೀಟಾಗಿ ಮಾಡೋರು, ಏನು ತೊಂದರೆ ಇಲ್ಲ. ಸೂಪರ್ ಆಗಿದೆ. ಕೃಷ್ಣಪ್ಪನವ್ರು ಚೆನ್ನಾಗಿ ಮಾಡ್ಯಾರ. ಚೆನ್ನಾಗಿ ಬರ್ತಾ ಇದೆ. ಸುಮಾರು 100 ದಿವಸ ನಡೀಲಿ ಅಂತ ನಾವು ಆಸೆ ಮಾಡ್ತೀವಿ. ಫಿಲಮ್ ಚೆನ್ನಾಗಿದೆ. ಮಾತಾಡಂಗಿಲ್ಲ. ಸೂಪರ್ ಆಗಿದೆ. ಪಾರ್ವತಿ ಚೆನ್ನಾಗಿ ತೆಗೆದಿದ್ದಾರೆ ಫಿಲಮ್. ಸೂಪರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸೂಪರ್ ಚೆನ್ನಾಗಿದೆ ಅಣ್ಣ. ನ್ಯಾಯಬೆಲೆ ಅಂಗಡಿ, ಗೌರ್ಮೆಂಟ್ ನ್ಯಾಯಬೆಲೆ ಅಂಗಡಿ ನೋಡ್ಬೋದು. ರೋಹಿಣಿ ಚೆನ್ನಾಗಿ ಮಾಡಿದ್ದಾರೆ, ಕೃಷ್ಣಪ್ಪನವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಆಕ್ಟಿಂಗ್ ಆಗಿದೆ. ಜನಗಳು ನೋಡೋಕ್ಕೆ ತಿಳ್ಕೊಬೇಕು ಇದನ್ನು. ಕುಂಬಾರ ಬಂಗಾರಪ್ಪ ಎಲ್ಲ ಚೆನ್ನಾಗಿ ಮಾಡವ್ರೆ. ಚೆನ್ನಾಗೈತೆ ಪಿಕ್ಚರ್, ಏನೋ ಬರೋಲ್ಲ, ಏನೋ ಒಂದು ನ್ಯಾಯಬೆಲೆ ಅಂಗಡಿದು ಒಂದು ತೀರ್ಮಾನ ತಗೊಂಡಿದ್ದಾರೆ. ಸಾಕು, ಚೆನ್ನಾಗೈತೆ. ಎಲ್ಲ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ ಸರ್. ಒಳ್ಳೆ ಸ್ಟೋರಿ ಇದೆ ಸರ್. ನ್ಯಾಯಬೆಲೆ ಅಂಗಡಿ ನಂಬ್ಕೊಂಡವ್ರು ಯಾವ ಥರ ಮನಸ್ಥೈರ್ಯವಾಗಿ ನ್ಯಾಯಬೆಲೆ ಅಂಗಡಿನ ನಡೆಸಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ನ್ಯಾಯಬೆಲೆ ಅಂಗಡಿದೆಲ್ಲ ಸ್ವಲ್ಪ ಪರವಾಗಿಲ್ಲ, ಅರ್ಥ ಆಗಿದೆ ನಮಗೂ. ಹಾಗಾಗಿ ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ ಫಿಲಮು, ಇರೋದೆಲ್ಲ ಚೆನ್ನಾಗಿ ತೆಗೆದಿದ್ದಾರೆ. ನ್ಯಾಯಬೆಲೆ ಅಂಗಡಿ ಫಿಲಮ್ ಚೆನ್ನಾಗಿದೆ ಸರ್. ಎಲ್ಲ ಅನುಭವ ಎಲ್ಲ ಚೆನ್ನಾಗಾಯಿತು. ನ್ಯಾಯಬೆಲೆ ಅಂಗಡಿಯಿಂದ ಏನೇನು ಬರುತ್ತೆ ಅವೆಲ್ಲ ಅನುಭವ ಆಗಿದೆ ಸರ್. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಸಿನಿಮಾ ಚಲನಚಿತ್ರ ಮಾಡಿದ್ದಾರೆ, ನೋಡ್ಲಿಕ್ಕೆ ಬಂದಿದ್ವಿ. ಈ ಕಡು ಬಡವರು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಡೆಸೋವಂಥವ್ರು ಯಾವ ರೀತಿ ಇದಕ್ಕೆ ಒಳಗಾಗ್ತಾರೆ ಅನ್ನೋದಂಥ ಚಲನಚಿತ್ರದಲ್ಲಿ ತೋರಿದ್ದಾರೆ. ಎಲ್ಲದೂ ಕೂಡ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿಲಿ ತುಂಬ ಮೂಡಿ ಬಂದಿದೆ. ಈ ಚಲನಚಿತ್ರ 100 ದಿವಸ ದಿನೋತ್ಸವ ಓಡಿಸ್ಲಿ ಅಂತೇಳಿ ನಮ್ಮೆಲ್ಲರ ಆರೈಕೆ ಇದೆ ಸರ್. ಕನ್ನಡ ಫಿಲಮ್ ನೋಡ್ಬೇಕು ಎಲ್ಲರೂ. ಚೆನ್ನಾಗೈತೆ ಚೆನ್ನಾಗಿಲ್ಲ ಅನ್ನೋದು ಮುಖ್ಯ ಅಲ್ಲ, ನೋಡೋದು ಪರವಾಗಿಲ್ಲ. ಕನ್ನಡ ಸಿನಿಮಾ ಎಲ್ಲ ಹಿಂಗೆ ನೋಡ್ತೀರಿ, ಎಲ್ಲ ಸಪೋರ್ಟ್ ಮಾಡ್ತೀರಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈಗಿನ ಇದಕ್ಕೆ ಕಷ್ಟ ಸುಖಕ್ಕೆ ಅನ್ವಯಿಸುವಂತೆ ಇದೆ. ಪಿಕ್ಚರ್ ಚೆನ್ನಾಗಿದೆ, ಹಳ್ಳಿ ವಾತಾವರಣದಲ್ಲಿ ನೋಡ್ಬೋದು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸಂತೋಷ ಆಯಿತು. ಇದು ಓಕೆ. ನಮ್ಮ ಶೌರ್ಯ ಮಾಡೋರು ಗತ್ತ ಮಾಡವ್ರೆ, ಪರವಾಗಿಲ್ಲ, ಸಖತ್ತ ಮಾಡವ್ರೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಆಹಾರ ಇಲಾಖೆಯವ್ರ ಬಗ್ಗೆ ತುಂಬ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಶಿವರಾಮೇಗೌಡರು, ಕೃಷ್ಣಪ್ಪಗೌಡರು ಚೆನ್ನಾಗಿ ಮಾಡಿದ್ದಾರೆ. ನ್ಯಾಯಬೆಲೆ ಅಂಗಡಿ ಚೆನ್ನಾಗಿ ಫಿಲಮ್ ಬಂದಿದೆ. ಹಳ್ಳಿ ರೈತರು ಬಂದು ನೋಡ್ಬೋದು, ಚೆನ್ನಾಗಿದೆ ಫಿಲಮ್. ನಮ್ಮಂಥ ರೈತರಿಗೆ ತಿಳುವಳಿಕೆ ಆಗಿದೆ. ಇವ್ರು ಯಾವಾಗಲೂ ಕದ ತೆಗಿಯೋದು, ಯಾವಾಗಲೂ ಕ್ಲೋಸ್ ಮಾಡೋ ಥರ ಇಲ್ಲ. ಏನು ಹೇಳಿದರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೊಡೋ ಥರ ಸಂದೇಶ ಇಲ್ಲಿ ಬಂದಿದೆ. ಇದು ಹಳ್ಳಿ ಸ್ಟೋರಿ ಎಲ್ಲ ಫಿಲಮ್ ಸೂಪರ್. ಇದು ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿ ನೋಡಲ್ಲ, ಚೆನ್ನಾಗೈತೆ ಕನ್ನಡ, ಚೆನ್ನಾಗೈತೆ. ನ್ಯಾಯಬೆಲೆ ಅಂಗಡಿ ಪ್ರಕಾರ ಇವರು ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಬೋದು. ಕರೆಕ್ಟಾಗಿ ನಮಗೆ ಈ ಫಿಲಮು ಚೆನ್ನಾಗಿದೆ, ಸೂಪರ್ ಆಗಿದೆ. ಒಳ್ಳೆ ಫ್ಯಾಮಿಲಿ ಕತೆ. ನ್ಯಾಯಬೆಲೆ ಅಂಗಡಿ ರೈತರುಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಹೆಂಗೆ ಕಷ್ಟ ಸಿಗ್ತದೆ, ಅಕ್ಕಿ ಏನು ಸಿಗ್ತಾ ಇಲ್ಲ, ನ್ಯಾಯಬೆಲೆ ಅಂಗಡಿಲಿ ಏನು ಮೋಸ ಮಾಡ್ತಾರೆ, ಇದ್ರ ಬಗ್ಗೆ ಅರಿವಿದೆ. ಅಧಿಕಾರಿಗಳು ಇದನ್ನ ಅರ್ಥ ಮಾಡ್ಕೊಂಡು ಅವರು ಕರ್ಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾಗರಿಕರಿಗೆ ಒಳ್ಳೆ ಸಂದೇಶ ಹೋಗುತ್ತೆ. ಈ ಫಿಲಮ್ಮು ಭಾರಿ ಅಚ್ಚುಕಟ್ಟಾಗಿ ಬಂದಿರೋದ್ರಿಂದ ಈ ಫಿಲಮ್ಮು ಭಾರಿ ಅದ್ದೂರಿಯಾಗಿ ಇದಾಗಲಿ. ಚೆನ್ನಾಗಿದೆ ಪಿಕ್ಚರ್. ಹೇಗಿದೆ? ತುಂಬ ಚೆನ್ನಾಗಿದೆ. ಆಹಾರ ಅಧಿಕಾರಿಗಳು ಕಾನೂನು ಕ್ರಮ ಕರೆಕ್ಟ್ ತಗೊಂಡಿದ್ದಾರೆ. ಅದೇ ರೀತಿ ಕೂಡ ನಿಜ ಜೀವನದಲ್ಲೂ ನಡೀಬೇಕು. ಪಿಕ್ಚರ್ ಸೂಪರ್ ಆಗಿದೆ ಅಣ್ಣ. ವಿಜುವಲ್ ಫಿಲಮ್ ಸೂಪರ್ ಆಗಿದೆ. ಮಾತ್ರ ಫ್ಯಾಮಿಲಿ ಫಿಲಮ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಮಸ್ತಾಗಿದೆ, ಚೆನ್ನಾಗೈತೆ ಮೂವಿ. ನ್ಯಾಯಬೆಲೆ ಅಂಗಡಿಗರ ಮಾಲೀಕರ ಕಷ್ಟ ಎಲ್ಲರಿಗೂ ಫಸ್ಟು ಗೊತ್ತಾಗಬೇಕು. ಆಮೇಲೆ ಜನಗಳು ಮೊದಲು ತಿಳುವಳಿಕೆ ತಗೋಬೇಕು. ನ್ಯಾಯಬೆಲೆ ಅಂಗಡಿಯಿಂದ ನಮಗೆ ಒಳ್ಳೇದ ಕೆಟ್ಟದ ಫಸ್ಟ್ ತಿಳ್ಕೋಬೇಕು ಅವರು. ಅದು ಒಳ್ಳೇದಾಗಿದ್ದರೆ ಜನ ನ್ಯಾಯಬೆಲೆ ಅಂಗಡಿ ಹೆಣ್ಣಾಗಲಿ ಗಂಡಾಗಲಿ ಅವ್ರನ್ನ ಸಹಕಾರ ಕೊಟ್ಟು ನಾವು ಮುಳ್ಕಟ್ಟೆ ನ್ಯಾಯಬೆಲೆ ಅಂಗಡಿ. ಪಿಕ್ಚರು ಭಾರಿ ಚೆನ್ನಾಗಿದೆ. ಬಡವರು, ಅಕ್ಕಿ ತಾಳರು, ಕುಡುಕರು ಜೊತೆಲಿ ಏನು ಮಾಡ್ತಾರೆ ಅನ್ನೋದು, ಬೇರೆ ಅಂಗಡಿಗೆ ಮಾರ್ತಾರೆ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಸವಿಸ್ತಾರವಾಗಿ ಗೊತ್ತಾಗಲಿ ಅಂತೇಳಿ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ತುಂಬ ಅವ್ರಿಗೆ ತೆಗೆದಿರೋರಿಗೆ ಮತ್ತು ತೆಗೆಸಿ ಇದು ಮಾಡಿದಂಥ ಮಾಲೀಕರಿಗೆಲ್ಲ ತುಂಬ ಧನ್ಯವಾದಗಳು. ಒಂದು ಅಧಿಕಾರಿ ವರ್ಗಕ್ಕೆ
ಈ ಸಮಾಜದಲ್ಲಿ ಒಬ್ಬ ಅಧಿಕಾರಿಗಳು ಯಾವ ರೀತಿ ಅಬಲೆಯಾದ ಹೆಣ್ಣುಮಗಳಿಗೆ ಒಂದು ಸಂಘ ಸಂಸ್ಥೆಯಲ್ಲಿ ಒಂದು ಸಹಕಾರ ವ್ಯಾಪ್ತಿನಲ್ಲಿ ಎಷ್ಟು ತೊಂದರೆಗಳು ಕೊಡ್ತಾರೆ, ಅದನ್ನು ಮೆಟ್ಟಿ ನಿಂತು ಎದುರಿಸ್ತಾಳಲ್ಲ ಹೆಣ್ಮಕ್ಳು. ಆ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿಯಾಗಿದೆ ಈ ಫಿಲಮ್. ಅಧಿಕಾರಿಗಳು ತೊಂದರೆ ಕೊಡ್ತಾರೆ ಅನ್ನೋಕ್ಕೆ ಒಂದು ನಿದರ್ಶನ, ಇದನ್ನು ಎದುರಿಸಿ ನಿಂತು ಜಯಿಸ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಈ ಪಿಕ್ಚರ್. ತುಂಬ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.